ಆಗಿ ಆದರೆ JDS ಇವತ್ತು ನನ್ನ ಜೊತೆ ಬಂದು ಕಾಂಗ್ರೆಸ್ಸಿಗೆ ಬಂದಿದ್ದಾನೆ ಅಂತೇಳಿ ಪಾಪ ಅವ್ರು ಸೀನಿಯರ್, ಸೊ ಅಲ್ಲಿ ಸ್ವಲ್ಪ ಕ್ಲಾಶ್ ಆಗ್ತಕ್ಕಂಥದ್ದು ಸಹಜವಾಗಿ ಆಗುತ್ತೆ. ಬಟ್ ಐ ಥಿಂಕ್ ಅದು ಭಾಳ ಕಮ್ಮಿ ಸಾಲ್ವ್ ಮಾಡ್ಬೋದು, ಏನು ಅಂತ ಏನಿಲ್ಲ. ಈಗ ಈ ಹುದ್ದೆ ಇಲ್ಲ ಅಂದರೆ ಇನ್ನೊಂದು ಹುದ್ದೆ ಕೊಡ್ಬೋದು, ಬೇಕಾದಷ್ಟು ಹುದ್ದೆಗಳಿದ್ದಾವೆ. ಅದನ್ನು ನಾವು ಸ್ವಲ್ಪ ತಾಳ್ಮೆಯಿಂದ ನಾವು ಮಾಡಬೇಕಾಗ್ತದೆ, ಪಕ್ಷದಲ್ಲಿ ಮಾಡಬೇಕಾಗ್ತದೆ. ಇಟ್ಸ್ ಎ ಗುಡ್ ಪ್ರೋಸೆಸ್. ಈ ಪ್ರೋಸೆಸ್ ನಾನೇ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಬಂದಿದ್ದು. ಐ ಥಿಂಕ್ ಇದು ರೆಗ್ಯುಲರಾಗಿ ಮಾಡೋದು ಒಳ್ಳೆಯದು. ಹೇಗೆ ಜನತಾ ದರ್ಶನ ನಾವು 2-3 ಮಂತ್ಸಿಗೆ ಮಾಡ್ತೀವಿ, ನಮ್ಮ ಕಾರ್ಯಕರ್ತರ ದರ್ಶನ ಮಾಡೋದು ಒಳ್ಳೆಯದು. ಯಾಕೆಂದರೆ ಮಂಗಳಾರತಿ ಎತ್ತುತ್ತಾರಲ್ಲ, ಅವಾಗ ಚೆನ್ನಾಗಿ ಗೊತ್ತಾಗುತ್ತೆ ಏನು ಅಂತ. ಆದರೆ ಅಲ್ಲ ರೀ, ಮಂಗಳಾರತಿ ಅಂದ ತಕ್ಷಣ ನೀವು ತಪ್ಪಿದೊಳಗೆ ಅದನ್ನೇ ನೀವು ಬ್ರೇಕಿಂಗ್ ನ್ಯೂಸ್ ಹಾಕಕ್ಕೆ ಹೋಗಬೇಡಿ. ಬಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ವಿ ಆರ್ ದೇರ್ ಫಾರ್ ಅವರ್ ವರ್ಕರ್ಸ್, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಈ ಕಾರ್ಯಕ್ರಮನೇ ಮಾಡಿಲ್ಲ ಅಂತಿದ್ರೆ ನೀವು ಅದನ್ನು ಹಾಕಬೇಕು. ಈಗ ನೋಡಿ, ಸಮಸ್ಯೆಗಳು ಮಾಧ್ಯಮದಲ್ಲೂ 108 ಸೃಷ್ಟಿ ಮಾಡ್ತೀರಾ ನೀವು, ಅದಂತ ಅಲ್ಲ ಆಗುತ್ತೆ. ಒಂದು ನಿಮಿಷ ಇರಿ, ಒಂದು ನಿಮಿಷ ಇರಿ, ಒಂದು ನಿಮಿಷ ಇರಿ, ಒಂದು ನಿಮಿಷ. ನಾನು ನೋಡಿ, ಆಕ್ರೋಶ ನಿಮ್ಮಲ್ಲಿದೆ, ನಮ್ಮಲ್ಲಿಲ್ಲ. ಒಂದು ನಿಮಿಷ ನಿಮ್ಮಲ್ಲಿದೆ, ಅದು ನನ್ನಲ್ಲಿಲ್ಲ. ನನ್ನಲ್ಲಂತೂ ಇಲ್ಲೇ ಇಲ್ಲ. ಹೇಳ್ತೀನಿ ಕೇಳಿ, ಹೇಳ್ತೀನಿ ರೀ. ಈಗ ಒಂದು ನಿಮಿಷ, ಒಂದು ನಿಮಿಷ. 46,000 ಶಾಲೆಗಳಿರ್ತವೆ. 5-10 ಶಾಲೆ ಇಲ್ಲಾಂದ್ರೆ 500 ಶಾಲೆಯಲ್ಲಿ ಶೌಚಾಲಯ ಸರಿ ಇಲ್ಲ ಅಂದ ತಕ್ಷಣ ಅದು 46,000 ಶಾಲೆಯಲ್ಲಿ ಇಲ್ಲ ಅಂತೇಳಲ್ಲ. ಆ 500 ಶಾಲೆನ ನಾನು ಸರಿ ಮಾಡೋದು ನನ್ನ ಡ್ಯೂಟಿ, ಅದಕ್ಕೆ ನಾವು ಬರ್ತೀವಿ. ನೀವು ಒಂದು ನಿಮಿಷ ಅಲ್ಲ, ಜವಾಬ್ದಾರಿ ನಾನು ಅದನ್ನೇ ಹೇಳ್ತಾ ಇರೋದು. ಬಟ್ ಯು ಶುಡ್ ಆಲ್ಸೋ ಶೋ, ಬಟ್ ದೇರ್ ಆರ್ ಇಂಪ್ರೂವಿಂಗ್ ಆಲ್ಸೋ. ಅದನ್ನು ಮಾಡಿ ನಮಗೆ ಸಹಕಾರ ಮಾಡಿ ಅಂತಲೇ ಹೇಳ್ತಾ ಇರೋದು. ನೀವೇನು ಮಾಡ್ತೀರಾ ಅದನ್ನು ಮಾತ್ರ ತೋರಿಸೋದು ಬೇಡ, ಇದನ್ನು ತೋರಿಸಿ, ರಿಲೇಟಿವಿಟಿ ಬರುತ್ತೆ. ಇಲ್ಲ ಎಲ್ಲದೂ ತೋರಿಸ್ತಾ ಇಲ್ಲ ಕೆಲಸ. ಇವತ್ತಾ ಮೋಸ್ಟ್ಲಿ ನನ್ನ ಡಿಪಾರ್ಟ್ಮೆಂಟಲ್ಲಿ ಮೋಸ್ಟ್ಲಿ ಶಿಥಿಲಗೊಂಡಿರ್ತಕ್ಕಂಥ ಶಾಲೆಗಳು, ಟೀಚರ್ಸ್ ಕೊರತೆ ತುಂಬ ಇತ್ತು. ಅದ್ರದ್ದು ಯಾವುದೋ ಒಂದು ಕಂಪ್ಲೇಂಟ್ ಬರಲಿಲ್ಲ. ಐ ಆಮ್ ವೆರಿ ಹ್ಯಾಪಿ. ಬಿಕಾಸ್ ಈ 1.5 ವರ್ಷದೊಳಗೆ ಸಾಕಷ್ಟು ಅದಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದೀವಿ. ಶಿಥಿಲಗೊಂಡಿರ್ತಕ್ಕಂಥದ್ದು ಅದು ಹಿಂದಿನ ಸರ್ಕಾರದವರು ಕೊಡುಗೆ ಇರೋದ್ರಿಂದ ನಾನು ಜಾಸ್ತಿ ಚರ್ಚೆನೂ ಮಾಡೋಕ್ಕೆ ಹೋಗಲ್ಲ. ಆದರೆ ನಾವು ಅಧಿಕಾರದಲ್ಲಿರೋದ್ರಿಂದ ಅವರ ಶಾಲೆಯಲ್ಲಿ, ಒಬ್ಬ ಕಾರ್ಯಕರ್ತರ ಶಾಲೆಯಲ್ಲಿ, ಅವ್ರ ಊರಲ್ಲಿ ಏನೋ ಒಂದು ಟಾಯ್ಲೆಟ್ ಸರಿ ಇಲ್ಲ ಅಂದರೆ ಮೋಸ್ಟ್ಲಿ ಅಲ್ಲಿ ಜನರು ಕೇಳಿರ್ತಾರೆ, ಏನಪ್ಪ ನಿಮ್ಮ ಸರ್ಕಾರದವ್ರು ನೀವು ಮಾಡಲ್ಲ. ಅಂತಹ ಹವಲ್ಗಳು ಬಂದಿದ್ದಾವೆ. ಅದನ್ನು ನನಗನ್ಸುತ್ತೆ ಇವೆಲ್ಲ ಮೋಸ್ಟ್ಲಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಬಂದುಬಿಟ್ಟಿರುತ್ತೆ. ಇದೇನು ಸ್ಪೆಷಲ್ ಏನಲ್ಲ. ಬಟ್ ಕೆಲಸದಿಂದ ನಮಗೆ ಗೊತ್ತಿಲ್ಲದೆ ಇರೋದು ಬಂದಾಗ ಅದನ್ನು ಭಾಳ ಬೇಗ ಮಾಡೋದು ಚೆನ್ನಾಗಿರ್ತದೆ. ಯಾಕೆಂದರೆ ಇವರು ಸ್ವಲ್ಪ ಕಷ್ಟಪಟ್ಟು ನಮಗೆ ಅಧಿಕಾರ ಕೊಡಿಸಿರ್ತಾರೆ. ಅದನ್ನು ರೆಸ್ಪಾಂಡ್ ಮಾಡೋದು ಭಾಳ ಒಳ್ಳೆಯದು. ಶಾಲೆ ಬಗ್ಗೆ ಕೇಳಿದ್ರೆ ನಿಮ್ಮ ಶಾಸಕರು ಅದ್ರ ಬಗ್ಗೆ ಇಶ್ಯೂರೈಸ್ ಮಾಡಿ ಅವ್ರು ಕಂಪ್ಲೇಂಟ್ ಕೊಟ್ಟು ಅಥವಾ ಅವ್ರಿಗೆ ಮನವಿ ಕೊಟ್ಟು ಅನುದಾನ ಬಿಡುಗಡೆ ಮಾಡಿಸೋದು ಅದು ಪ್ರೋಸೆಸ್. ಕಾರ್ಯಕರ್ತರು ದುಡ್ಡು ಕೊಟ್ಟರೆ ಅದರಿಂದ ಅನುದಾನ ಬಿಡುಗಡೆ ಮಾಡಿ ಆ ಸ್ಕೂಲ್ ಡೆವಲಪ್ ಮಾಡಿದ್ರೆ ಮಾಡಲೇಬೇಕಾಗತ್ತಲ್ಲ. ನಮ್ಮ ಕಾರ್ಯಕರ್ತರು ಸಾರ್ವಜನಿಕರ ಸಮಸ್ಯೆನೇ ತರ್ತಾ ಇರೋದು. ಅವ್ರೇನು ಪರ್ಸ್ನಲ್ ಆಗಿ ಇವತ್ತು ಒಬ್ಬರು ಪರ್ಸ್ನಲ್ ಕೇಳಿಲ್ಲ, ಯಾರು ಪರ್ಸ್ನಲ್ ನಿಗಮಂಡಲದ ಕೇಳಿದ್ದಾರೆ. ಅದನ್ನು ಪರಮೇಶ್ವರ್ ಅವರು ಚೇರ್ಮನ್ ಅವರು ಇದ್ದಾರೆ, ಮತ್ತು ಸಬ್ ಗ್ರೂಪ್ ಎಲ್ಲ ಮಾಡಿದ್ದಾರೆ. ಅವ್ರಿಗೆ ಕಳಿಸೋದು ಆ್ಯಸ್ ಎ ಮಿನಿಸ್ಟರ್ ನನ್ನ ಡ್ಯೂಟಿ, ನಾನು ಮಾಡ್ತೀನಿ. ಅದನ್ನು ನಮ್ಮ ಜಿಲ್ಲೆದಾದರೆ ನಾನು ಡೈರೆಕ್ಟಾಗಿ ಕಳಿಸ್ಬೋದು. ನಮ್ಮ ಜಿಲ್ಲೆ ಇಲ್ಲದೆ ಇರೋರು ಬರ್ತಾರೆ, ಬಂದಾಗ ನಾವು ಮಾಡಲೇಬೇಕು. ರಾಜ್ಯ ಸರ್ಕಾರದಲ್ಲಿ ನೀವು ಒಂದು ಸ್ಥಾನದಲ್ಲಿ ಇದ್ದಾಗ ಮಾಡಬೇಕು. ಶಿವಮೊಗ್ಗದಲ್ಲಿ ಹೇಳ್ತೀನಿ ಕೇಳಿ, ಗಲಾಟೆ ಮಾಡೋರನ್ನ ಎಲ್ಲಿ ಕೂರಿಸ್ಬೇಕೋ ಕೂರಿಸಿದೆ ಈ ಸರ್ಕಾರ. ನಾಗಮಂಗಲದಲ್ಲೂ ಕೂರಿಸ್ತಾರೆ, ಸುಮ್ಮನೆ ಇರಿ. ಶಿವಮೊಗ್ಗದಲ್ಲಿ ಆ ಥರ ಗಲಾಟೆನೇ ಆಗಿಲ್ಲ ಜಾಸ್ತಿ. ಹೇಳ್ತೀನಿ ಕೇಳಿ, ಇಲ್ಲ ಶಿವಮೊಗ್ಗದಲ್ಲಿ ರಾಗಿಗುಡ್ಡದ್ದು ಹೋದ ವರ್ಷ ಇಷ್ಟೊತ್ತಿಗೆ ಏನೋ ಆಗೋಗ್ಬಿಟ್ಟಿದೆ. ಏನೂ ಆಗಿರಲಿಲ್ಲ, ಅಲ್ಲಿ ಆರಾಮಾಗಿದ್ದಾರೆ. ಏನು ಕುವೆಂಪು ಹೇಳಿದಾರಲ್ಲ, ಶಾಂತಿಯ ತೋಟವಾಗೇ ಇರ್ತದೆ. ಕೆಲವು ಕಡೆಗೆ ಇರ್ತದೆ, ಅದಕ್ಕೆ ರಾಜಕೀಯ ಒಂದು ಬಣ್ಣ ತರತಕ್ಕಂಥದ್ದು ವಿರೋಧ ಪಕ್ಷ ಸಹಜವಾಗಿ ಮಾಡ್ತಾರೆ. ಆದರೆ ಒಂದು ತಿಳ್ಕೊಳ್ಬೇಕಾಗತ್ತೆ, ಎಲ್ಲರೂ ಸೌಹಾರ್ದತೆಯಿಂದ ಇದಾರ ಅಂತಕ್ಕಂಥದ್ದು ಕಾನೂನು ವ್ಯವಸ್ಥೆನ ತರಬೇಕು. ಅದು ನಮ್ಮ ಸರ್ಕಾರ ಮಾಡುತ್ತೆ. ಮೈಸೂರು HD ಕೋಟೆಯಲ್ಲಿ ಕಸ್ತೂರಬಾ ವಸತಿ ಶಾಲೆ ಮಕ್ಕಳು ಪ್ರತಿಭಟನೆ ಮಾಡ್ತಾರೆ. ಕಳೆದ 15 ದಿನದಿಂದ ಅರ್ಧ ಹೊಟ್ಟೆ ಕೊಡ್ತಾ ಇದ್ದಾರೆ. ಅಕ್ಕಿ ಇಲ್ಲ, ಸಾಂಬಾರ್ ಇಲ್ಲ, ಒಂದು ಟೀ ಅಂದರೆ ಒಂದು 65 ಜನಕ್ಕೆ 1 ಲೀಟರ್ ಹಾಲು ಕೊಡ್ತಾರೆ. ಐ ಥಿಂಕ್ ನನ್ನ ಇಲಾಖೆ ಅಲ್ಲ ಅಂದ್ರೂ ಕೂಡ ಒಬ್ಬ ಸಚಿವನಾಗಿ, ಒಂದು ನಿಮಿಷ, ಸಚಿವನಾಗಿ ವಿದ್ಯಾರ್ಥಿಗಳಿರೋದ್ರಿಂದ ಅದನ್ನು ನಾನೇ ತಿಳ್ಕೊಂಡು ಕರೆಕ್ಟಾಗಿ ನಾನು ನೋಡ್ತೀನಿ. ನನ್ನ ಇಲಾಖೆಯಲ್ಲಿ ನಾನು ಭಾಳ ಹುಷಾರಾಗಿದ್ದೀನಿ. ಅದು ಕೂಡ ಅದೇ ಆಗಬೇಕು ಅಂತೇಳಿ. ಏನಾದರೂ ಈ ಥರ ಸ್ಟ್ರೈಕ್ ಮಾಡಿದಾಗ ಟಕ್ ಅಂತ 15 ದಿವಸ ಇದೆ ತುಂಬ ಲೇಟ್ ಆಗಿ. ಆದರೆ JDS ಇವತ್ತು ನನ್ನ ಜೊತೆ ಬಂದು ಕಾಂಗ್ರೆಸ್ಸಿಗೆ ಬಂದಿದ್ದಾನೆ ಅಂತೇಳಿ ಪಾಪ ಅವ್ರು ಸೀನಿಯರ್,
ಸೊ ಅಲ್ಲಿ ಸ್ವಲ್ಪ ಕ್ಲಾಶ್ ಆಗ್ತಕ್ಕಂಥದ್ದು ಸಹಜವಾಗಿ ಆಗುತ್ತೆ. ಬಟ್ ಐ ಥಿಂಕ್ ಅದು ಭಾಳ ಕಮ್ಮಿ ಸಾಲ್ವ್ ಮಾಡ್ಬೋದು, ಏನು ಅಂತ ಏನಿಲ್ಲ. ಈಗ ಈ ಹುದ್ದೆ ಇಲ್ಲ ಅಂದರೆ ಇನ್ನೊಂದು ಹುದ್ದೆ ಕೊಡ್ಬೋದು, ಬೇಕಾದಷ್ಟು ಹುದ್ದೆಗಳಿದ್ದಾವೆ. ಅದನ್ನು ನಾವು ಸ್ವಲ್ಪ ತಾಳ್ಮೆಯಿಂದ ನಾವು ಮಾಡಬೇಕಾಗ್ತದೆ, ಪಕ್ಷದಲ್ಲೂ ಮಾಡಬೇಕಾಗ್ತದೆ. ಇಟ್ಸ್ ಎ ಗುಡ್ ಪ್ರೋಸೆಸ್. ಈ ಪ್ರೋಸೆಸ್ ನಾನೇ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಬಂದಿದ್ದು. ಐ ಥಿಂಕ್ ಇದು ರೆಗ್ಯುಲರಾಗಿ ಮಾಡೋದು ಒಳ್ಳೆಯದು. ಹೇಗೆ ಜನತಾ ದರ್ಶನ ನಾವು 2-3 ಮಂತ್ಸಿಗೆ ಮಾಡ್ತೀವಿ, ನಮ್ಮ ಕಾರ್ಯಕರ್ತರ ದರ್ಶನ ಮಾಡೋದು ಒಳ್ಳೆಯದು. ಯಾಕೆಂದರೆ ಮಂಗಳಾರತಿ ಎತ್ತುತ್ತಾರಲ್ಲ, ಅವಾಗ ಚೆನ್ನಾಗಿ ಗೊತ್ತಾಗುತ್ತೆ ಏನು ಅಂತ. ಆದರೆ ಅವರು ಆ ಸಂದರ್ಭದಲ್ಲಿ ನೀವು ಅಡ್ರೆಸ್ ಮಾಡೋ ಸಂದರ್ಭದಲ್ಲಿ ಮಂಗಳಾರತಿ ಎತ್ತ ಸಹಜ ಅಲ್ವಾ? ಅಲ್ಲ ರೀ, ಮಂಗಳಾರತಿ ಅಂದ ತಕ್ಷಣ ನೀವು ತಪ್ಪಿದೊಳಗೆ ಅದನ್ನೇ ನೀವು ಬ್ರೇಕಿಂಗ್ ನ್ಯೂಸ್ ಹಾಕಕ್ಕೆ ಹೋಗಬೇಡಿ. ಬಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ವಿ ಆರ್ ದೇರ್ ಫಾರ್ ಅವರ್ ವರ್ಕರ್ಸ್. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಈ ಕಾರ್ಯಕ್ರಮನೇ ಮಾಡಿಲ್ಲ ಅಂತಿದ್ರೆ ನೀವು ಅದನ್ನು ಹಾಕಬೇಕು. ಈಗ ನೋಡಿ, ಸಮಸ್ಯೆಗಳು ಮಾಧ್ಯಮದಲ್ಲೂ 108 ಸೃಷ್ಟಿ ಮಾಡ್ತೀರಾ ನೀವು. ಅದಂತ ಅಲ್ಲ, ಆಗುತ್ತೆ. ಒಂದು ನಿಮಿಷ ಇರಿ, ಒಂದು ನಿಮಿಷ ಇರಿ, ಒಂದು ನಿಮಿಷ ಇರಿ, ಒಂದು ನಿಮಿಷ. ನಾನು ನೋಡಿ, ಆಕ್ರೋಶ ನಿಮ್ಮಲ್ಲಿದೆ, ನಮ್ಮಲ್ಲಿಲ್ಲ. ಒಂದು ನಿಮಿಷ ನಿಮ್ಮಲ್ಲಿದೆ, ಅದು ನನ್ನಲ್ಲಿಲ್ಲ. ನನ್ನಲ್ಲಂತೂ ಇಲ್ಲೇ ಇಲ್ಲ. ಹೇಳ್ತೀನಿ ಕೇಳಿ, ಹೇಳ್ತೀನಿ ರೀ. ಈಗ 46,000 ಶಾಲೆಗಳಿರ್ತವೆ. 5-10 ಶಾಲೆ ಇಲ್ಲಾಂದ್ರೆ 500 ಶಾಲೆಯಲ್ಲಿ ಶೌಚಾಲಯ ಸರಿ ಇಲ್ಲ ಅಂದ ತಕ್ಷಣ ಅದು 46,000 ಶಾಲೆಯಲ್ಲಿ ಇಲ್ಲ ಅಂತೇಳಲ್ಲ. ಆ 500 ಶಾಲೆನ ನಾ ಸರಿ ಮಾಡೋದು ನನ್ನ ಡ್ಯೂಟಿ. ಅದಕ್ಕೆ ನಾವು ಬರ್ತೀವಿ. ನೀವು ಒಂದು ನಿಮಿಷ ಅಲ್ಲ, ಜವಾಬ್ದಾರಿ, ನಾನು ಅದನ್ನೇ ಹೇಳ್ತಾ ಇರೋದು. ಬಟ್ ಯು ಶುಡ್ ಆಲ್ಸೋ ಶೋ, ಬಟ್ ದೇರ್ ಆರ್ ಇಂಪ್ರೂವಿಂಗ್ ಆಲ್ಸೋ. ಅದನ್ನು ಮಾಡಿ ನಮಗೆ ಸಹಕಾರ ಮಾಡಿ ಅಂತಲೇ ಹೇಳ್ತಾ ಇರೋದು. ನೀವೇನು ಮಾಡ್ತೀರಾ ಅದನ್ನು ಮಾತ್ರ ತೋರಿಸೋದು ಬೇಡ, ಇದನ್ನು ತೋರಿಸಿ, ರಿಲೇಟಿವಿಟಿ ಬರುತ್ತೆ. ಇಲ್ಲ ಎಲ್ಲದೂ ತೋರಿಸ್ತಾ ಇಲ್ಲ ಕೆಲಸ. ಇವತ್ತಾ ಮೋಸ್ಟ್ಲಿ ನನ್ನ ಡಿಪಾರ್ಟ್ಮೆಂಟಲ್ಲಿ ಮೋಸ್ಟ್ಲಿ ಶಿಥಿಲಗೊಂಡಿರ್ತಕ್ಕಂಥ ಶಾಲೆಗಳು, ಟೀಚರ್ಸ್ ಕೊರತೆ ತುಂಬ ಇತ್ತು. ಅದ್ರದ್ದು ಯಾವುದೋ ಒಂದು ಕಂಪ್ಲೇಂಟ್ ಬರಲಿಲ್ಲ. ಐ ಆಮ್ ವೆರಿ ಹ್ಯಾಪಿ. ಬಿಕಾಸ್ ಈ 1.5 ವರ್ಷದೊಳಗೆ ಸಾಕಷ್ಟು ಅದಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದೀವಿ. ಶಿಥಿಲಗೊಂಡಿರ್ತಕ್ಕಂಥದ್ದು ಅದು ಹಿಂದಿನ ಸರ್ಕಾರದವರು ಕೊಡುಗೆ ಇರೋದ್ರಿಂದ ನಾನು ಜಾಸ್ತಿ ಚರ್ಚೆನೂ ಮಾಡೋಕ್ಕೆ ಹೋಗಲ್ಲ. ಆದರೆ ನಾವು ಅಧಿಕಾರದಲ್ಲಿರೋದ್ರಿಂದ ಅವರ ಶಾಲೆಯಲ್ಲಿ, ಒಬ್ಬ ಕಾರ್ಯಕರ್ತರ ಶಾಲೆಯಲ್ಲಿ, ಅವ್ರ ಊರಲ್ಲಿ ಏನೋ ಒಂದು ಟಾಯ್ಲೆಟ್ ಸರಿ ಇಲ್ಲ ಅಂದರೆ ಮೋಸ್ಟ್ಲಿ ಅಲ್ಲಿ ಜನರು ಕೇಳಿರ್ತಾರೆ, ಏನಪ್ಪ ನಿಮ್ಮ ಸರ್ಕಾರದವ್ರು ನೀವು ಮಾಡಲ್ಲ. ಅಂತಹ ಹವಲ್ಗಳು ಬಂದಿದ್ದಾವೆ. ಅದನ್ನು ನನಗನ್ಸುತ್ತೆ ಇವೆಲ್ಲ ಮೋಸ್ಟ್ಲಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಬಂದುಬಿಟ್ಟಿರುತ್ತೆ. ಇದೇನು ಸ್ಪೆಷಲ್ ಏನಲ್ಲ. ಬಟ್ ಕೆಲಸದ ನಮಗೆ ಗೊತ್ತಿಲ್ಲದೆ ಇರೋದು ಬಂದಾಗ ಅದನ್ನು ಭಾಳ ಬೇಗ ಮಾಡೋದು ಚೆನ್ನಾಗಿರ್ತದೆ. ಯಾಕೆಂದರೆ ಇವರು ಸ್ವಲ್ಪ ಕಷ್ಟಪಟ್ಟು ನಮಗೆ ಅಧಿಕಾರ ಕೊಡಿಸಿರ್ತಾರೆ. ಅದನ್ನು ರೆಸ್ಪಾಂಡ್ ಮಾಡೋದು ಭಾಳ ಒಳ್ಳೆಯದು. ಶಾಲೆ ಬಗ್ಗೆ ಕೇಳಿದ್ರೆ ನಿಮ್ಮ ಶಾಸಕರು ಅದ್ರ ಬಗ್ಗೆ ಇಶ್ಯೂರೈಸ್ ಮಾಡಿ ಅವ್ರು ಕಂಪ್ಲೇಂಟ್ ಕೊಟ್ಟು ಅಥವಾ ಅವ್ರಿಗೆ ಮನವಿ ಕೊಟ್ಟು ಅನುದಾನ ಬಿಡುಗಡೆ ಮಾಡೋದು ಅದು ಪ್ರೋಸೆಸ್. ನಿಮ್ಮ ಕಾರ್ಯಕರ್ತರು ದುಡ್ಡು ಕೊಟ್ಟರೆ ಅದರಿಂದ ಅನುದಾನ ಬಿಡುಗಡೆ ಮಾಡಿ ಆ ಸ್ಕೂಲ್ ಡೆವಲಪ್ ಮಾಡಿದ್ರೆ ಮಾಡಲೇಬೇಕಾಗತ್ತಲ್ಲ. ನಮ್ಮ ಕಾರ್ಯಕರ್ತರು ಸಾರ್ವಜನಿಕರ ಸಮಸ್ಯೆನೇ ತರ್ತಾ ಇರೋದು. ಅವ್ರೇನು ಪರ್ಸ್ನಲ್ ಆಗಿ ಇವತ್ತು ಒಬ್ಬರು ಪರ್ಸ್ನಲ್ ಕೇಳಿಲ್ಲ, ಯಾರು ಪರ್ಸ್ನಲ್ ನಿಗಮಂಡಲದ ಕೇಳಿದ್ದಾರೆ. ಅದನ್ನು ಪರಮೇಶ್ವರ್ ಅವರು ಚೇರ್ಮನ್ ಅವರು ಇದ್ದಾರೆ, ಮತ್ತು ಗ್ರೂಪ್ ಎಲ್ಲ ಮಾಡಿದ್ದಾರೆ. ಅವ್ರಿಗೆ ಕಳಿಸೋದು ಆ್ಯಸ್ ಎ ಮಿನಿಸ್ಟರ್ ನನ್ನ ಡ್ಯೂಟಿ. ನಾನು ಮಾಡ್ತೀನಿ. ಅದನ್ನು ನಮ್ಮ ಜಿಲ್ಲೆದಾದರೆ ನಾನು ಡೈರೆಕ್ಟಾಗಿ ಕಳಿಸ್ಬೋದು. ನಮ್ಮ ಜಿಲ್ಲೆ ಇಲ್ಲದೆ ಇರೋರು ಬರ್ತಾರೆ, ಬಂದಾಗ ನಾವು ಮಾಡಲೇಬೇಕು. ರಾಜ್ಯ ಸರ್ಕಾರದಲ್ಲಿ ನೀವು ಒಂದು ಸ್ಥಾನದಲ್ಲಿ ಇದ್ದಾಗ ಮಾಡಬೇಕು. ಶಿವಮೊಗ್ಗದಲ್ಲಿ ಹೇಳ್ತೀನಿ ಕೇಳಿ, ಗಲಾಟೆ ಮಾಡೋರನ್ನ ಎಲ್ಲಿ ಕೂರಿಸ್ಬೇಕೋ ಕೂರಿಸಿದೆ ಈ ಸರ್ಕಾರ. ನಾಗಮಂಗಲದಲ್ಲೂ ಕೂರಿಸ್ತಾರೆ, ಸುಮ್ಮನೆ ಇರಿ. ಶಿವಮೊಗ್ಗದಲ್ಲಿ ಆ ಥರ ಗಲಾಟೆನೇ ಆಗಿಲ್ಲ ಜಾಸ್ತಿ. ಹೇಳ್ತೀನಿ ಕೇಳಿ, ಇಲ್ಲ ಶಿವಮೊಗ್ಗದಲ್ಲಿ ರಾಗಿಗುಡ್ಡದ್ದು ಹೋದ ವರ್ಷ ಇಷ್ಟೊತ್ತಿಗೆ ಏನೋ ಆಗೋಗ್ಬಿಟ್ಟಿದೆ. ಏನೂ ಆಗಿರಲಿಲ್ಲ, ಅಲ್ಲಿ ಆರಾಮಾಗಿದ್ದಾರೆ. ಏನು ಕುವೆಂಪುರು ಹೇಳಿದಾರಲ್ಲ, ಶಾಂತಿಯ ತೋಟವಾಗೇ ಇರ್ತದೆ. ಕೆಲವು ಕಡೆಗೆ ಇರ್ತದೆ, ಅದಕ್ಕೆ ರಾಜಕೀಯ ಒಂದು ಬಣ್ಣ ತರತಕ್ಕಂಥದ್ದು ವಿರೋಧ ಪಕ್ಷ ಸಹಜವಾಗಿ ಮಾಡ್ತಾರೆ. ಆದರೆ ಒಂದು ತಿಳ್ಕೊಳ್ಬೇಕಾಗತ್ತೆ, ಎಲ್ಲರೂ ಸೌಹಾರ್ದತೆಯಿಂದ ಇದಾರ ಅಂತಕ್ಕಂಥದ್ದು ಕಾನೂನು ವ್ಯವಸ್ಥೆನ ತರಬೇಕು. ಅದು ನಮ್ಮ ಸರ್ಕಾರ ಮಾಡುತ್ತೆ. ಮೈಸೂರು HD ಕೋಟೆಯಲ್ಲಿ ಕಸ್ತೂರಬಾ ವಸತಿ ಶಾಲೆ ಮಕ್ಕಳು ಪ್ರತಿಭಟನೆ ಮಾಡ್ತಾರೆ. ಕಳೆದ 15 ದಿನದಿಂದ ಅರ್ಧ ಹೊಟ್ಟೆಗೆ ಕೊಡ್ತಾ ಇದ್ದಾರೆ. ಅಕ್ಕಿ ಇಲ್ಲ, ಸಾಂಬಾರ್ ಇಲ್ಲ, ಒಂದು ಟೀ ಅಂದರೆ ಒಂದು 65 ಜನಕ್ಕೆ 1 ಲೀಟರ್ ಹಾಲು ಕೊಡ್ತಾರೆ. ಐ ಥಿಂಕ್ ನನ್ನ ಇಲಾಖೆ ಅಲ್ಲ ಅಂದ್ರೂ ಕೂಡ ಒಬ್ಬ ಸಚಿವನಾಗಿ ಸಚಿವನಾಗಿ ವಿದ್ಯಾರ್ಥಿಗಳಿರೋದ್ರಿಂದ ಅದನ್ನು ನಾನೇ ತಿಳ್ಕೊಂಡು ಕರೆಕ್ಟಾಗಿ ನಾನು ನೋಡ್ತೀನಿ. ನನ್ನ ಇಲಾಖೆಯಲ್ಲಿ ನಾನು ಭಾಳ ಹುಷಾರಾಗಿದ್ದೀನಿ. ಅದು ಕೂಡ ಅದೇ ಆಗಬೇಕು ಅಂತೇಳಿ. ಏನಾದರೂ ಈ ಥರ ಸ್ಟ್ರೈಕ್ ಮಾಡಿದಾಗ ಟಕ್ ಅಂತ 15 ದಿವಸ ಇದು ತುಂಬ ಲೇಟ್ ಆಯಿತು.